ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ತಂದೆ ಕಟ್ಟಿದ ಸಾಮ್ರಾಜ್ಯವನ್ನೇ ಬಲಿಕೊಟ್ರ ಉದ್ಧವ್ ಠಾಕ್ರೆ. ಕ್ರೂರ ಔರಂಗಜೇಬನನ್ನ ಹೊಗಳ್ತಾ ಇದ್ರು ಮೌನ ವಹಿಸಿದ್ಯಾಕೆ ಹಿಂದೂ ಹೃದಯ ಸಾಮ್ರಾಟನ ಮಗ. औरंगजेब क्रूर शासक नहीं, बिल्कुल क्रूर शासन नहीं मानता. ಔರಂಗಜೇಬ್ ಕ್ರೂರ ದೊರೆಯಲ್ಲ, ಉತ್ತಮ ಆಡಳಿತಗಾರ ಅಂದವನ ಬೆವರಿಳಿಸಿದ ಏಕನಾಥ ಶಿಂಧೆ. अबू आझमीचा निषेध करायला पाहिजे, अबू आझमीचा धिक्कार करतो. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ತಮ್ಮ ಸಿದ್ಧಾಂತವನ್ನೇ ಗಾಳಿಗೆ ತೂರಿದ್ದಾರೆ ಉದ್ಧವ್ ಠಾಕ್ರೆ. ರಾಹುಲ್ ಗಾಂಧಿ ಅವರು ವೀರ ಸಾವರ್ಕರ್ ಅವರನ್ನ ಬಹಳ ಕೆಟ್ಟದಾಗಿ ನಿಂದಿಸಿದಾಗ್ಲೂ ಇವರು ಮೌನ ವಹಿಸಿದ್ರು. ಎಡಬಿಡಂಗಿ ರಾಜಕಾರಣ ಮಾಡುವವರಿಗೆ ಇವರೇ ದೊಡ್ಡ ಪಾಠ. ನಮಸ್ಕಾರ. ಛಾವಾ ಸಿನಿಮಾ ಬಂದಿದೆ. ಸಂಭಾಜಿ ಮಹಾರಾಜರ ಪರವಾಗಿ ಹೊಸ ಅಲೆ ಎದ್ದಿದೆ. ಸಂಭಾಜಿ ಮಹಾರಾಜರು ಯಾವ ರೀತಿಯಾಗಿ ಹಿಂಸೆಯನ್ನ ಅನುಭವಿಸಿದ್ರು, ಔರಂಗಜೇಬ ಯಾವ ರೀತಿಯಾಗಿ ಹಿಂಸೆಯನ್ನ ಕೊಟ್ಟ ಅನ್ನುವಂತಹ ಸತ್ಯಗಳು ಜನರಿಗೆ ಗೊತ್ತಾಗಿದೆ. ಔರಂಗಜೇಬ ಎಂಥ ಕ್ರೂರಿ ಎನ್ನುವಂತಹ ಸತ್ಯ ಜನರಿಗೆ ಅರ್ಥ ಆಗ್ತಾ ಇದೆ. ಒಂದು ಕಡೆ ಜನರು ಔರಂಗಜೇಬನನ್ನ ವಿರೋಧ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಕೆಲವರು ಔರಂಗಜೇಬನ ಪರವಾಗಿ ಮಾತಾಡ್ತಾ ಇದ್ದಾರೆ. ಈ ರೀತಿ ಪರ ವಿರೋಧ ಚರ್ಚೆಗಳು ನಡೀತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಮಾತ್ರ ಆ ಕಡೆನೂ ಮಾತಾಡೋದಕ್ಕೆ ಆಗದೆ ಈ ಕಡೆನೂ ಮಾತಾಡೋದಕ್ಕೆ ಆಗದೆ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ಉದ್ಧವ್ ಠಾಕ್ರೆ. ಉದ್ಧವ್ ಠಾಕ್ರೆ ಅವರ ವಿಚಾರವನ್ನ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಉದ್ಧವ್ ಠಾಕ್ರೆ ಅವರು ಮೌನ ವಹಿಸಿದಂತ ಸಂದರ್ಭವನ್ನ ಹೇಳ್ತೀನಿ. ಮಹಾರಾಷ್ಟ್ರ ಸಮಾಜವಾದಿ ಪಕ್ಷದ ಶಾಸಕ ಅಬು ಅಜ್ಮಿ ಒಂದು ಹೇಳಿಕೆಯನ್ನ ಕೊಟ್ರು. ಅದೇನಂದ್ರೆ, ಔರಂಗಜೇಬ ಕ್ರೂರ ದೊರೆಯಲ್ಲ, ಅವನೊಬ್ಬ ಒಳ್ಳೆಯ ಆಡಳಿತಗಾರ ಅಂತ ಹೇಳಿದ್ರು. औरंगजेब रहमतुल्लाह अलैह ने बहुत सारी मंदिरें बनवाई हैं और आप बनारस में जाकर देखेंगे एक बच्ची, पंडित की बच्ची को जब उनका ही एक सिपाही सालार उसके साथ शादी करना चाहता था, उन्होंने उस सिपाही सालार को 2 हाथियों के बीच पैर बांध कर मार दिया और उन पंडितों ने उनके लिए एक मस्जिद बना के दिया वहाँ पर. क्या बात करते हैं, ये गलत हिस्ट्री. तो आप औरंगजेब को क्रूर शासक नहीं मानते हैं? नहीं, मैं नहीं मानता. औरंगजेब क्रूर शासक नहीं, बिल्कुल नहीं, मैं बिल्कुल क्रूर शासन नहीं मानता. ಅಬು ಅಜ್ಮಿ ಅವರು ಇಷ್ಟು ಹೇಳಿದ್ದೇ ತಡ. ಶಿವಸೇನೆ ಪಕ್ಷದ ಏಕನಾಥ ಶಿಂಧೆಯವರು ವಿಧಾನಸಭೆಯಲ್ಲೇ ಕೆಂಡಾಮಂಡಲರಾಗಿ ಅಬು ಅಜ್ಮಿ ಅವರ ಬೆವರಿಳಿಸಿದ್ರು. ಅವರನ್ನ ಮಹಾರಾಷ್ಟ್ರ ವಿಧಾನಸಭೆಯಿಂದ ಬಹಿಷ್ಕರಿಸಬೇಕು ಅನ್ನುವಂತಹ ಮಾತುಗಳನ್ನೆಲ್ಲ ಆಡಿದ್ರು. धर्मवीर संभाजी महाराजांच्या मारेकऱ्याचं म्हणजे औरंगजेबाचं गोडवे या ठिकाणी अबू आझमीने गायलं. खरं म्हणजे अबू आझमीचा निषेध करायला पाहिजे, अबू आझमीचा धिक्कार करतो. ಈ ಗಲಾಟೆ ಬಹಳ ಜೋರಾಗಿ ನಡೀತು. ಅಸೆಂಬ್ಲಿಯಲ್ಲಿ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಭಾರತವನ್ನೇ ಕಬಳಿಸ ಬಂದಂತಹ ಕ್ರೂರ ಔರಂಗಜೇಬನನ್ನ ಒಬ್ರು ಹೊಗಳಿ ಮಾತಾಡ್ತಾ ಇರಬೇಕಾದ್ರೆ ಹಿಂದೂ ಹೃದಯ ಸಾಮ್ರಾಟ್ ಅಂತ ಬಿರುದನ್ನ ಪಡೆದಿರುವಂತಹ ಬಾಲ ಸಾಹೇಬ್ ಠಾಕ್ರೆಯವರ ಪುತ್ರ ಉದ್ಧವ್ ಠಾಕ್ರೆ ಅವರು ಮಾತ್ರ ತನಗೂ ಈ ಘಟನೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ತರ ತೊಟಿಕ್ ಪಿಟಿಕ್ ಅಂದೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ರು. ಹೇಳಿಕೊಳ್ಳುವುದಕ್ಕೆ ಇವರು ಹಿಂದೂ ಹೃದಯ ಸಾಮ್ರಾಟ್ ಬಾಲ ಸಾಹೇಬ್ ಠಾಕ್ರೆಯವರ ಮಗ. ಆದ್ರೆ ಔರಂಗಜೇಬನನ್ನ ಒಬ್ರು ಹೊಗಳ್ತಾ ಇರಬೇಕಾದ್ರೆ, ಶಿವಾಜಿ ಮಹಾರಾಜರನ್ನ, ಸಂಭಾಜಿ ಮಹಾರಾಜರನ್ನ ಅವಮಾನಿಸ್ತಾ ಇರಬೇಕಾದ್ರೆ ಇವರು ಮಾತ್ರ ಬಾಯಿ ಮುಚ್ಕೊಂಡು ಕೂತ್ಕೊಂಡು ತಮ್ಮ ಮೌನವನ್ನ ಪ್ರದರ್ಶಿಸಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರಲ್ಲೇ ಪಕ್ಷವನ್ನ ಕಟ್ಟಿ ಅವರ ಹೆಸರಲ್ಲೇ ಅಧಿಕಾರಕ್ಕೆ ಬಂದು ಈಗ ಶಿವಾಜಿ ಮಹಾರಾಜರಿಗೆ, ಅವರ ಮಗ ಸಂಭಾಜಿ ಮಹಾರಾಜರಿಗೆ ಒಬ್ರು ಅವಮಾನವನ್ನ ಮಾಡ್ತಾ ಇರಬೇಕಾದ್ರೆ ಅದನ್ನೆಲ್ಲ ನೋಡ್ಕೊಂಡು ಇವರು ಸುಮ್ಮನೆ ಇದ್ದಾರಲ್ಲ, ಇವರ ಈ ನಡವಳಿಕೆಗೆ ಜನರು ಉಗಿತಾ ಇದ್ದಾರೆ. ಇವರು ಈ ರೀತಿ ಮಾಡಿ ತಮ್ಮ ತಂದೆ ಕಟ್ಟಿದ ಸಾಮ್ರಾಜ್ಯವನ್ನ ಬಲಿ ಕೊಟ್ಟಾಗಿದೆ. ಈಗ ತಮ್ಮ ಪಕ್ಷವನ್ನ ಕೂಡ ಅಧೋಗತಿಗೆ ಕೊಂಡೊಯ್ತಿದ್ದಾರೆ. ಉದ್ಧವ್ ಠಾಕ್ರೆಯವರು ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ತಮ್ಮ ಸಿದ್ಧಾಂತವನ್ನೇ ಗಾಳಿಗೆ ತೂರಿದ್ದಾರೆ. ಇವರು ಈಗ ಮಾತ್ರ ಅಲ್ಲ ಈ ರೀತಿ ನಡ್ಕೊಳ್ತಾ ಇರೋದು. ಈ ಹಿಂದೆ ಭಾರತ್ ಜೋಡೋ ಯಾತ್ರೆಯ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ವೀರ ಸಾವರ್ಕರ್ ಅವರ ಬಗ್ಗೆ ಬಹಳ ಕೆಟ್ಟದಾಗಿ, ಬಹಳ ತುಚ್ಛವಾಗಿ ಮಾತನಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಉದ್ಧವ್ ಠಾಕ್ರೆಯವರು ರಾಹುಲ್ ಗಾಂಧಿಯ ವಿರುದ್ಧ ಯಾವುದೇ ರೀತಿಯ ಮಾತುಗಳನ್ನಾಡಿರಲಿಲ್ಲ. ಬದಲಾಗಿ ಅವರನ್ನೇ ಸಮರ್ಥನೆ ಮಾಡಿಕೊಂಡು ಮಾತನಾಡಿದ್ರು. ಬಾಬ್ರಿ ಮಸೀದಿಯನ್ನ ಕೆಡವಿದ್ದೇ ತಮ್ಮ ಪಕ್ಷ ಅಂತ ಹೇಳಿ ಬಹಳ ಗರ್ವದಿಂದ ಹೇಳಿಕೊಂಡಂತವರು ಉದ್ಧವ್ ಠಾಕ್ರೆ ಅವರು. ಆದ್ರೆ ವಿಪರ್ಯಾಸ ಏನು ಅಂದ್ರೆ, ಈಗ ರಾಮ ಮಂದಿರ ನಿರ್ಮಾಣವಾದ ಮೇಲೂ ಕೂಡ ಒಂದು ಸಲ ಕೂಡ ರಾಮ ಮಂದಿರಕ್ಕೆ ಇವರು ಭೇಟಿ ನೀಡಲಿಲ್ಲ. ನೋಡಿ, ವೋಟ್ ಬ್ಯಾಂಕ್ ರಾಜಕಾರಣ ಅನ್ನುವಂಥದ್ದು ಇವರನ್ನ ಎಲ್ಲಿಯವರೆಗೆ ತಂದು ನಿಲ್ಲಿಸಿದೆ ಅಂತ ಹೇಳಿ. ಅದು ಇವರ ತಂದೆ ಹಿಂದೂ ಹೃದಯ ಸಾಮ್ರಾಟ್. ಅಂಥ ತಂದೆಯ ಮಗ ಈಗ ಇಂಥ ಕೆಲಸವನ್ನ ಮಾಡಿದ್ದಾರೆ.
ತಮ್ಮ ಅಧಿಕಾರದ ಆಸೆಯಿಂದಾಗಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ತಮ್ಮ ಸಂಪೂರ್ಣ ಪಕ್ಷವನ್ನೇ ಬಲಿ ಕೊಟ್ಟಿದ್ದಾರೆ. ಇಡೀ ಪಕ್ಷವನ್ನೇ ತಮ್ಮ ಸ್ವಾರ್ಥಕ್ಕಾಗಿ ಬಲಿ ಕೊಟ್ಟಂತಹ ಉದ್ಧವ್ ಠಾಕ್ರೆ ಅವರಿಗೆ ಈಗ ಮೌನ ವಹಿಸುವುದನ್ನ ಬಿಟ್ಟು ಬೇರೆ ಗತಿ ಇಲ್ಲ. ಎಡಬಿಡಂಗಿ ರಾಜಕಾರಣ ಮಾಡುವವರಿಗೆ ಇದೊಂದು ಪಾಠ ಅಂದ್ರೂ ತಪ್ಪಾಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.